ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸವಿತಾ. ಇವತ್ತೇನ್ ಮಾಡ್ತಾ ಇದ್ದೀನಿ ನೋಡೋಣ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸೌತಿ ಬೀಜ ಅಂತ ಮಾಡ್ತಾರೆ. ಗೋಧಿ ಹಿಟ್ಟಿಂದ ಮಾಡೋದದು. ಬೇಸಿಗೆ ಕಾಲದಲ್ಲೆಲ್ಲ ಮಾಡಿ ಇಟ್ಕೊಳ್ತಾರೆ. ಈ ಥರ ಇರುತ್ತೆ ನೋಡಿ. ಇದನ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸೌತಿ ಬೀಜ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಮತ್ತು ಉದ್ದಿನಬೇಳೆ, ಶೇಂಗಾ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಂಚೂರು ಬೆಲ್ಲ, ಉಪ್ಪು, ಎಣ್ಣೆ. ಮತ್ತೆ ಇದನ್ನ ಹೇಗೆ ಮಾಡೋದಂತ ನೋಡೋಣ. ಎಣ್ಣೆ 2 ಸ್ಪೂನ್ ಎಣ್ಣೆ, ಆಮೇಲೆ ಶೇಂಗಾ, ಉದ್ದಿನಬೇಳೆ, ಇವಾಗ ಒಂದು ಬೌಲ್ ಇದರಲ್ಲಿ ಗೌಲಿ ತಗೊಂಡಿದ್ವಲ್ಲ, ಇದರದ್ದು 2 ನೀರು ತಗೋಬೇಕು. ಈರುಳ್ಳಿ ಎಲ್ಲ ಬಾಡಿದ ತಕ್ಷಣ ನೀರು ಜಾಸ್ತಿ ಆದರೂ ಆಗಲ್ಲ, ಕಡಿಮೆ ಆದ್ರೂ ಆಗಲ್ಲ. ಇವಾಗ ಒಂಚೂರು ಬೆಲ್ಲ, ಒಂದು ಹಳ್ಳು, ರುಚಿಗೆ ತಕ್ಕಷ್ಟು. ಇವಾಗ ನೀರು ಕುದೀತಾ ಇದೆ. ಕುದಿಯೋ ನೀರಿಗೆ ನಾವು ಇದನ್ನ ಕಡಿಮೆ ಮಾಡೋಣ, ಸ್ಲಿಮ್ಮಲ್ಲಿ ಇಡೋಣ. ಬೆಂಕಿನ ಸ್ವಲ್ಪ ಹಾಕಿ ತಿರುಗಿಸ್ತೇವೆ. ಕುದ್ರೆ ಒಂದು 2 ನಿಮಿಷದಲ್ಲಿ ಕುದೀತಾ ಇದೆ. ಇವಾಗ ನೋಡಿ, ಈ ತರ ಆಗುತ್ತೆ ಕುದ್ಮೇಲೆ. ಇನ್ನೊಂದು 2 ನಿಮಿಷ ಅಳ್ಳಿದ್ರೆ ಗೋಲಿ ಉಪ್ಪಿಟ್ಟು ಸಿದ್ಧವಾಗಿರುತ್ತೆ. ಗೋಲಿ ಉಪ್ಪಿಟ್ಟು ಸಿದ್ಧವಾಗಿದೆ. ಟೇಸ್ಟ್ ಮಾಡೋಣ.